ಮತ್ತೆ ಸೂಫಿ ಅಂಡ್ ಭಕ್ತಿ ಸೈನ್ಸ್, ಸೂಫಿ ಅಂಡ್ ಭಕ್ತಿ ಸೈನ್ಸ್. ಸೊ ಒಂದು ಕರೆಂಟ್ ಅಫೇರ್ ನೋಡ್ಕೊಂಡು ಆಮೇಲೆ ಹೋಗೋಣ, ಅದು ಸ್ವಲ್ಪ ಬೋರಿಂಗ್ ಕಾನ್ಸೆಪ್ಟ್ ಇದೆ. ಸೂಫಿ ಇವಾಗ ಕರೆಂಟ್ ಅಫೇರ್ ಏನಿದೆ ಇವಾಗ? ಡೆಲ್ಲಿ ಬ್ಲಾಸ್ಟ್, ರೈಟ್. ಟೆರರಿಸಂ ಈ ಕ್ವಶನ್ ಕೊಟ್ಟೆ ಕೊಡ್ತಾರೆ. ಈ ಸಲಿ ಇರ್ಬೋದು, ನೆಕ್ಸ್ಟ್ ಸಲಿ ಗ್ಲೋಬಲ್ ಟೆರರಿಸಂ, ಕ್ರಾಸ್ ಬಾರ್ಡರ್ ಟೆರರಿಸಂ. ಟೆರರಿಸಂ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಟೆರರಿಸಮ್ ಇಲ್ಲಿ ಎಕ್ಸ್ಟ್ರೀಮ್ ಗ್ರೂಪ್ಸ್ ಯಾರು ಸರ್ಕಾರದ ವಿರುದ್ಧ, ಜನರ ವಿರುದ್ಧ ತಿರುಗಿಬಿಡ್ತಾರೆ ಗೊತ್ತಾ, ಆದ್ರೂ ಟೆರರಿಸಂ ಪ್ರಕಾರ ಇದ್ದೇ ಇರುತ್ತೆ. ಕೆಲವೊಂದು ಟರ್ಮ್ಸ್ ಇದೆ, ಅದ್ ಕೇಳಿರ್ತೀರಾ, ಫಾರಿನ್ ಮಿನಿಸ್ಟರ್ ಮಾತಾಡೋದು ಅಂಡ್ UN ನೇಷನ್ಸ್ ಅಲ್ಲಿ ಮಾತಾಡೋದು ಕೇಳಿರ್ತೀರಾ. ಎಸ್, ಅದ್ರ ಬಗ್ಗೆ ಮೀನಿಂಗ್ ಗೊತ್ತಿರೋದು. ಸೊ ಕೆಲವೊಂದು ಟರ್ಮ್ಸ್ ನೋಡ್ಕೊಂಡು ಯಾವ್ಯಾವ ತರ ಟೆರರಿಸಂ ಮಾಡ್ಬೋದು ಅನ್ಕೊಂಡು ಆಮೇಲೆ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಟೆರರಿಸಂ ಯಾವಾಗ ಸ್ಟಾರ್ಟ್ ಆಯ್ತು? ತುಂಬಾ ವರ್ಷದಿದೆ ಅಲ್ವಾ, ಏನ್ಶಿಯಂಟ್ ಮಿಡಿವಲ್ ಹಿಸ್ಟ್ರಿ ಇಂದಾನು ಇದೆ. ಬಟ್ ಏನಂದ್ರೆ ಅದಕ್ಕೊಂದು ನಾವು ಹೆಸರು ಕೊಟ್ಟಿರಲಿಲ್ಲ ಟೆರರಿಸಂ ಅಂತ. ಟೆರರಿಸಂ ಅಂದ್ರೆ ಏನು? ದಿ ಎಗೇನೆಸ್ಟ್ ಹೋಗೋದು ವಿತ್ ಕ್ರೂಯಲ್ಟಿ ಅಂಡ್ ಇಲ್ಲಿಗಲ್. ಒಂದು ದೇಶ ಇನ್ನೊಂದು ದೇಶ ಮೇಲೆ ಯುದ್ಧ ಮಾಡೋದು ಅದು ಬೇರೆ, ದಟ್ ಇಸ್ ಅ ವಾರ್. ಇದು ಇಲ್ಲಿಗಲ್ ಟೆರರಿಸಂ, ಅವ್ರ ಓನ್ ಐಡಿಯಾಲಜಿ ಪ್ರಕಾರ ಟೆರರಿಸಂ ಮಾಡೋದು. ಕರೆಕ್ಟ್ ಅಲ್ವಾ? ಟೆರರ್ ಅನ್ನೋ ಪದ ಅಷ್ಟೇ, ಇಟ್ ಇಸ್ ಅ ಲ್ಯಾಟಿನ್ ವರ್ಡ್ ವಿಚ್ ಸ್ಟ್ಯಾಂಡ್ ಫಾರ್ ಕ್ರೂಯಲ್ಟಿಗೆ ವರ್ಡ್ ಸ್ಟ್ಯಾಂಡ್ ಮಾಡುತ್ತೆ. ಸೊ ಇವಾಗ ಎಷ್ಟೊಂದು ಟೈಪ್ಸ್ ಇದೆ ಇದರಲ್ಲಿ. ಹೆಸರು ಕೇಳಿದಾರ, ಕ್ರಾಸ್ ಬಾರ್ಡರ್ ಟೆರರಿಸಂ. ಜೈಶಂಕರ್ ಅವರು ರೀಸೆಂಟ್ ಆಗಿ ಹೇಳಿದ್ರು, ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಇವನ್ ಪ್ರೆಸ್ ಮೀಟ್ ಅಟೆಂಡ್ ಮಾಡುವಾಗ ಹೇಳಿದ್ರು ಕ್ರಾಸ್ ಬಾರ್ಡರ್ ಟೆರರಿಸಂ ಅಂತ. ಕ್ರಾಸ್ ಬಾರ್ಡರ್ ಟೆರರಿಸಂ ಅಂದ್ರೇನು? ಪಾಕಿಸ್ತಾನ ಇಂಡಿಯಾ ಮೇಲೆ ಮಾಡ್ತಾ ಇರೋದು. ಅಂದ್ರೆ ಬೇರೆ ದೇಶದಲ್ಲಿರೋ ಟೆರರ್ ಗ್ರೂಪ್ ಬೇರೆ ದೇಶಕ್ಕೆ ಮಾಡೋದು. ಒಂದು ನಮ್ಮ ದೇಶದಲ್ಲಿರೋ ಟೆರರ್ ಗ್ರೂಪ್ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡೋದು. ಸೊ ಇವಾಗ ಆಗ್ತಿರೋದು ಅದೇನೆ. ಈ ಟೆರರಿಸ್ಟ್ ಗ್ರೂಪ್ ಇರೋದು ಎಲ್ಲಿ? ಪಾಕಿಸ್ತಾನದಲ್ಲಿ. ಅವ್ರು ಅಟ್ಯಾಕ್ ಮಾಡ್ತಿರೋದು ಯಾರ ಮೇಲೆ? ಇಂಡಿಯಾ ಮೇಲೆ. ಸೊ ದಿಸ್ ಈಸ್ ಕ್ರಾಸ್ ಬಾರ್ಡರ್ ನ ದಾಟ್ ಮಾಡಿ ಟೆರರಿಸಂ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಟೆರರಿಸ್ಟ್ ನಮ್ಮ ಬಾರ್ಡರ್ ಅಲ್ಲಿ ಇಲ್ಲ, ನಮ್ಮ ಒಳಗಡೆ ಇಲ್ಲ, ಆಚೆ ಕಡೆ ಇಲ್ಲ, ಬೇರೆ ದೇಶದಲ್ಲಿ ಕೂತ್ಕೊಂಡು ನಮ್ಮ ಮೇಲೆ ಟೆರರಿಸಂ ಮಾಡ್ತಾ ಇದ್ದಾರೆ. ದಿಸ್ ಈಸ್ ನೋನ್ ಆಸ್ ಕ್ರಾಸ್ ಬಾರ್ಡರ್ ಟೆರರಿಸಂ. ಇವಾಗ ಆಗ್ತಿರೋದನ್ನು ಪಾಕಿಸ್ತಾನದಲ್ಲಿ ಅದೇನೆ. ಇನ್ನೊಂದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ. ಅಲ್ಲೇ ಹೆಸರಲ್ಲೇ ಇದೆ, ಅವರೇ ಸ್ಪಾನ್ಸರ್ ಮಾಡ್ತಾರೆ ಟೆರರಿಸಂಗೆ. ಪಾಕಿಸ್ತಾನ್ ಇಟ್ ಈಸ್ ಸ್ಪಾನ್ಸರಿಂಗ್ ಫಾರ್ ದ ಟೆರರಿಸಂ. ಇಂಡಿಯಾ ಮೇಲೆ ಯುದ್ಧ ಮಾಡಿ ಅಂತ ದುಡ್ಡು ಅವರೇ ಕೊಡ್ತಿದ್ದಾರೆ, ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ದಟ್ ಈಸ್ ನೋನ್ ಎಸ್ ಸ್ಟೇಟ್ ಸ್ಪಾನ್ಸರ್ ಟೆರರಿಸಂ. ಬರೀ ಬೇರೆ ದೇಶಕ್ಕಲ್ಲ, ಇಲ್ಲಿ 2 ಟೈಪ್ಸ್ ಇದೆ. ಒಂದು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿ ಅಂತ ಸ್ಪಾನ್ಸರ್ ಮಾಡ್ತಾರೆ, ದುಡ್ಡು ವೆಪನ್ಸ್ ಎಲ್ಲ ಕೊಟ್ಟು. ಇನ್ನೊಂದು ಅವ್ರ ದೇಶದ ಮೇಲೆ ಅವರೇ ಅಟ್ಯಾಕ್ ಮಾಡಿಸ್ಕೊಂತಾರೆ. ಬಿಕಾಸ್ ಟು ಹ್ಯಾವ್ ದಿ ಆಪೋಸಿಷನ್ ಕರ್ವ್ ಮಾಡಾಗಿರ್ಬೋದು, ಯಾವುದೇ ಒಂದು ಸಂಘನ ಕರ್ವ್ ಮಾಡಾಕಿರ್ಬೋದು, ಬೇರೆ ಅಡ್ವಾಂಟೇಜಸ್ಗೋಸ್ಕರ ಅಲ್ಲಿರೋರ್ ಮೇಲೆ ಇವ್ರನ್ನ ಯೂಸ್ ಮಾಡ್ಕೊತಾರೆ. ಇಲ್ಲ ಇವ್ರ ಆಪೋಸಿಷನ್ ಇರ್ಬೇಕಾ, ಸಪೋಸ್ ಆಡಳಿತದಲ್ಲಿ ಇವ್ರಿಲ್ಲ, ಬೇರೆ ಯಾರೋ ಇದಾರೆ ಅನ್ಕೊಳ್ಳಿ, ಅವ್ರು ಯೂಸ್ ಮಾಡ್ಕೊಂತಾರೆ. ಸೊ ವಿತ್ ಫ್ರೆಂಡ್ಶಿಪ್ ಅವ್ರ ಲ್ಯಾಂಡ್ ಅಲ್ಲೂ ಟೆರರಿಸಂ ಮಾಡಕ್ಕೆ ಸ್ಟೇಟ್ ಸ್ಪಾನ್ಸರ್ ಕೊಟ್ಟು ಯೂಸ್ ಮಾಡ್ಕೊತಾರೆ. ಸೊ ಅದರಿಂದ ಅವ್ರಿಗೆಲ್ಲ ವೆಪನ್ಸ್ ಎಲ್ಲಿಂದ ಬರ್ತಿದೆ? ಆಲ್ ಇಲೀಗಲ್ IDF ವೆಪನ್ಸ್ ಎಲ್ಲವನ್ನು ಅವ್ರಿಗೆ ಅವೈಲೇಬಲ್ ಇರುತ್ತೆ. ದಿಸ್ ಈಸ್ ನೋನ್ ಆಸ್ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ. ಇದನ್ನ ಬಿಟ್ಟು ಹಲವಾರು ಇದೆ. ಲೆಫ್ಟ್ ವಿಂಗ್ ಅಂಡ್ ರೈಟ್ ವಿಂಗ್ ಟೆರರಿಸಂ. ಅಂದ್ರೆ ಅವ್ರದೇ ಓನ್ ಐಡಿಯಾಲಜಿ. ನೀವು ಅವ್ರಿಗೆ ಕ್ವಶನ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಅವ್ರದ್ದು ಓನ್ ಐಡಿಯಾಲಜಿ ಬಂದಿರ್ತಾರೆ. ಚಿಕ್ಕ ವಯಸ್ಸಿಂದ ಬ್ರೈನ್ ವಾಶ್ ಮಾಡಿ ಅವ್ರದೇ ಒಂದು ಐಡಿಯಾಲಜಿ. ಇಡೀ ಪ್ರಪಂಚ ಒಂದ್ ಕಡೆ ಹೋಗ್ತಿದ್ರೆ ಇವ್ರು ಒಂದ್ ಕಡೆ ಹೋಗ್ತಾ ಇರ್ತಾರೆ. ಸೊ ದಟ್ ಈಸ್ ಐಡಿಯಾಲಜಿ ಟೆರರಿಸಂ. ನಾನು ಅನ್ಕೊಂಡಿರೋದೇ ಕರೆಕ್ಟು, ನಂದೇ ಕರೆಕ್ಟು ಅಂತ ಅವ್ರು ಟೆರರಿಸಂ ಮಾಡ್ತಾ ಇರ್ತಾರೆ. ಯಾರು ಹೇಳೋದು ಕೇಳಲ್ಲ. ದಟ್ ಈಸ್ ಲೆಫ್ಟ್ ವಿಂಗ್ ಆರ್ ರೈಟ್ ವಿಂಗ್ ಟೆರರಿಸಂ. ಅನದರ್ ರಿಲಿಜನ್ ಟೆರರಿಸಂ. ಒಂದು ರಿಲಿಜನ್, ಯಾವುದೋ ಒಂದು ರಿಲಿಜನ್, ಇಡೀ ಭೂಮಿ ಮೇಲೆ ಒಂದೇ ಸಮುದಾಯ, ಒಂದೇ ರಿಲಿಜನ್ ಧರ್ಮ ಇರಬೇಕು, ಇನ್ಯಾವುದು ಇರಬಾರ್ದು ಅಂತ ಮಾಡುವಂತ ಟೆರರಿಸಂ. ಯಾವ ರಿಲಿಜನ್ ಅವ್ರು ಹೇಳಲ್ಲ. ಹೇಳುತ್ತಾ ಬೈಬಲ್, ಕುರಾನ್ ಎಲ್ಲೂ ಆ ತರನು ಎಲ್ಲೂ ಇಲ್ಲ. ನಮ್ಮ ಎಪಿಕ್ಸ್, ರಾಮಾಯಣ, ಮಹಾಭಾರತ ಯಾವುದ್ರೂ ಮೆನ್ಷನ್ ಆಗಿಲ್ಲ. ಎಲ್ಲಾ ಗ್ರಂಥಗಳನ್ನು ಹೇಳೋದು ಸರ್ವೋದಯ, ಏನಂತ ಸರ್ವಶಾಂತಿ ಅಲ್ವಾ? ಸೊ ಆ ತರನೇ ಎಲ್ಲರೂ ಮೆನ್ಷನ್ ಮಾಡೋದು. ರಿಲಿಜನ್ ಟೆರರಿಸಂ ಅಲ್ಲಿ ಏನಿರುತ್ತೆ ಅವ್ರ ಮೈಂಡ್ ಸೆಟ್, ಚಿಕ್ಕ ವಯಸ್ಸಿಂದಲೂ ಬ್ರೈನ್ ವಾಶ್ ಮಾಡಿರ್ತಾರೆ. ನಮ್ ರಿಲಿಜನ್ ಫೇಮಸ್, ನಮ್ ರಿಲಿಜನ್ ಬಿಟ್ಟು ಇನ್ಯಾವುದೂ ಇಲ್ಲ, ಓನ್ಲಿ ಸ್ಟಿಕ್ ಫಾರ್ ಅವರ್ ರಿಲಿಜನ್ ಅಂತ. ಸೊ ನಮ್ ಧರ್ಮ ಅಲ್ದೇ ಇರೋರು ಎಲ್ಲಿರ್ತಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿ ಸಾಯಿಸೋದು, ಅವ್ರನ್ನೆಲ್ಲ ಕನ್ವರ್ಟ್ ಮಾಡಿಸ್ಕೊಳ್ಳೋದು. ದಿಸ್ ಇಸ್ ದಿ ರಿಲಿಜನ್ ಟೆರರಿಸಂ. ಒಂದು ರಿಲಿಜನ್ ಹೆಸರಲ್ಲಿ ಆ ರಿಲಿಜನ್ ಕೆಟ್ಟ ಹೆಸರು ಬರೋ ತರ ಮಾಡಿ ಆ ಹೆಸರಲ್ಲಿ ಟೆರರಿಸಂ ಮಾಡೋದು. ದಿಸ್ ಈಸ್ ರಿಲಿಜನ್ ಟೆರರಿಸಂ. ಇನ್ನು ಹಲವಾರು ಟೆರರಿಸಂ ಇದೆ.
ಲೋನ್ ಫಾಕ್ಸ್ ಟೆರರಿಸಂ, ಲೋನ್ ವೋಲ್ಫ್, ಫಾಕ್ಸ್ ಅಲ್ಲ ವೋಲ್ಫ್, ಲೋನ್ ವಾಲ್ಫ್ ಟೆರರಿಸಂ ಇದು ಕೇಳಿರಲ್ಲ, ಬಟ್ ಗೊತ್ತಿರುತ್ತೆ. ಇಮಿಡಿಯೇಟ್ ಯಾರೋ ಒಬ್ಬ ಲ್ಯಾಪ್ಟಾಪ್, ನೀವು ಯಾರೋ ಲ್ಯಾಪ್ಟಾಪ್ ಕೊಟ್ಕೊಂಡು ನೋಡ್ತಾ ಇರ್ತೀರಾ, ಏನೋ ಒಂದು ನಿಮ್ಗೆ ಇಷ್ಟ ಆಗಲ್ಲ, ಇವಾಗ LGBT ಕಮ್ಯುನಿಟಿ ಇರ್ಬೋದು, ಬೇರೆ ಯಾವ್ದೋ ಒಂದು ಕಮ್ಯುನಿಟಿ ಇರ್ಬೋದು, ನಿಮ್ಗೆ ಇಷ್ಟ ಆಗಲ್ಲ, ಏನ್ ಮಾಡ್ತೀರಾ, ಗನ್ ತಗೋತೀರಾ, ಯಾವ್ದೋ ಒಂದು ಕ್ಲಬ್ ಹೋಗ್ತೀರಾ, ಬರೀ ಅವ್ರು ಇರೋದು ಶೂಟ್ ಮಾಡೋ ಸ್ಟಾರ್ಟ್ ಮಾಡ್ತೀರಾ. ಕರೆಕ್ಟ್, ಇದಾಗಿರೋದು ಘಟನೆ ನಾರ್ವೆ, ಯುರೋಪ್ ಅಲ್ಲಿ ಒಬ್ಬ ಗನ್ ತಗೊಂಡು LGBT ಕಮ್ಯುನಿಟಿ ಇರೋ ಪಬ್ ಹೋಗಿ ಎಲ್ಲರೂ ಶೂಟ್ ಮಾಡ್ಬೇಕಾಗ್ತದೆ. ದಟ್ ಈಸ್ ಲೋನ್, ಒಬ್ನೇ ಲೋನ್ ವಾಲ್ಫ್ ಟೆರರಿಸಂ. ಅವ್ನ್ಗೆ ಯಾವ ಗ್ರೂಪ್ ಇರಲ್ಲ, ಯಾರ ಬೆಂಬಲಿಗರು ಇರಲ್ಲ. ಗನ್ ಏನ್ ಸಿಕ್ತು ಅಂದ್ರೆ ಇಲ್ಲಿ ಮಾತ್ರ ಇಲ್ಲಿಗಲ್, ಬೇರೆ ಕಡೆ ನಿಮ್ಗೆ ಗನ್ನು ಈಸಿಯಾಗಿ ತಗೋಬಹುದು. US, ನೆದರ್ಲ್ಯಾಂಡ್ಸ್ ಅಲ್ಲೆಲ್ಲ ಲೀಗಲಿ ತಗೋಬಹುದು. ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಂಗಡಿಲಿ ಇವಾಗ ಸಿಗೋ ತರ ಸಿಗುತ್ತೆ, ಹೋಗಲು ತಗೋಬರೋದು. ಸೊ ಆ ತರ ಗನ್ ತಗೊಂಡು ಎಲ್ಲಾರು ಹೋಗಿ ಶೂಟ್ ಮಾಡಿ ಬಿಸಾಕ್ತಾರೆ. ಇಲ್ಲ ಇದಕ್ಕಿದಾಗ ಅವ್ರು ಮಾಲಿಗೆ ನುಗ್ತಾರೆ, ಶೂಟ್ ಮಾಡ್ತಾರೆ, ಚರ್ಚ್ಗೆ ನುಗ್ತಾರೆ, ಶೂಟ್ ಮಾಡ್ತಾರೆ. ದಿಸ್ ಈಸ್ ಅವ್ರಿಗೆ ಯಾವ ಗ್ರೂಪ್ ಏನು ಇರಲ್ಲ, ಲೋನ್ ವಾಲ್ಫ್ ಟೆರರಿಸಂ. ಮೆಂಟಲಿ ಡಿಸ್ಟರ್ಬ್ ಆಗಿರ್ಬೋದು ಈ ಕೇಸಲ್ಲಿ. ಏನ್ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ, ಎಲ್ಲಾರ ಲೈಫಲ್ಲೂ ನಡೀತಿದೆ ಒಳ್ಳೇದು, ನಮ್ರಲ್ಲಿ ನಡೀತಿಲ್ಲ, ಸಮಥಿಂಗ್ ಕಂಪೇರಿಟಿವ್, ಪಿಯರ್ ಕಂಪ್ಯಾರಿಸನ್ ಅಂತಾರೆ. ಸುತ್ತಮುತ್ತ ಇರೋರ್ನ ಕಂಪೇರ್ ಮಾಡ್ಕೊಂಡು ಡಿಪ್ರೆಷನ್ ಹೋಗಿ ಇಂಥ ಆಕ್ಷನ್ ತಗೊಳ್ಳೋದು, ಯಾರೋ ಕಮ್ಯುನಿಟಿ ಇಷ್ಟ ಆಗಲ್ಲ ಅಂತ. ಸೊ ದಿಸ್ ಈಸ್ ಲೋನ್ ವೋಲ್ಫ್ ಟೆರರಿಸಂ. ಎಲ್ಲದಕ್ಕಿಂತ ಎಕ್ಸ್ಟ್ರೀಮ್ ಆಗಿದೆ ಬಾರ್ಬರಿಸಂ. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಕಡೆ ಫೇಮಸ್ ಮಿನಿಸ್ಟರ್ಸ್ ಆಲ್ಸೋ ಕೂಡ ಇದನ್ನ ಮೆನ್ಷನ್ ಮಾಡ್ತಿರ್ತಾರೆ. ಬಾರ್ಬರಿಸಂ ಅಂದ್ರೆ ಇವಾಗ ಸಿರಿಯಾ, ಇರಾಕ್ ಅಲ್ಲೆಲ್ಲ ನಡೆದಾಗ ಏನ್ ಮಾಡಿದ್ರು, ಟೆರರಿಸ್ಟು ಅಟ್ಯಾಕ್ ಮಾಡಿದ್ದಲ್ಲದೆ ಒತ್ತೆ ಇಟ್ಕೊಂಡು ಅವ್ರ ಕತ್ತರಿಸೋದನ್ನ ವಿಡಿಯೋ ಮಾಡ್ಬಿಟ್ಟು ಕಳಿಸ್ತಾರೆ. ದಟ್ ಈಸ್ ಕ್ರೂಯಾಲಿಟಿ. ಬಾರ್ಬರಿಸಂ ಅಂದ್ರೆ ಎಕ್ಸ್ಟ್ರೀಮ್ ಕ್ರೂಯಾಲಿಟಿ. ಯಾವ ಲೆವೆಲ್ ಕ್ರೂಯಾಲಿಟಿ ಹೋಗುತ್ತಂದ್ರೆ ಹೆಣ್ಮಕ್ಳಿಂದ ಹಿಡಿದು ಕ್ರೂಯಾಲಿಟಿ ತಗೊಂಡಿದ್ರೆ ಕತ್ತರಿಸೋದ್ರಿಂದ ಹೋಗ್ತಾರೆ, ಅದನ್ನ ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾರೆ. ಸೊ ಅದನ್ನ ಲೈವ್ ಆಗಿ ತೋರಿಸ್ತಾರೆ. ದಟ್ ಈಸ್ ದಿ ಬಾರ್ಬರಿಸಂ, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಟೆರರಿಸಂ. ಸೊ ಇನ್ನೊಂದು ಬೇರೆ ಇದೆ, ಇವೆಲ್ಲ ಸೈಲೆಂಟ್ ಆಗಿ ನಡೆಯುವಂಥದ್ದು. ಸೈಬರ್ ಟೆರರಿಸಂ, ಬಯೋ ಟೆರರಿಸಂ, ಯಾವ್ದಾದ್ರು ಒಂದು ವೈರಸ್ ಬಿಡೋದು, ಯಾವ್ದಾದ್ರು ಒಂದು ಅಟ್ಯಾಕ್ ಮಾಡೋದು ಟೆರರಿಸಂ. ಇದು ಮಾಕ್ಸ್ ಅಂತಾರೆ, ಕೆಲವು ಹುಳಗಳನ್ನ ನಿಮ್ಮ ಹೊಲಕ್ಕೆ ಬೆಳೆಗೆ ಬಿಟ್ಬಿಟ್ಟು ಎಲ್ಲ ನಾಶ ಮಾಡ್ಬಿಡುತ್ತೆ. ಒಂದು ಮೂವಿ ಕೂಡ ಬಂದಿದೆ, ಸೂರ್ಯದ, ಅದು ತಮಿಳ ಮೂವಿ ಬಂದಿದೆ. ಸೊ ಅದಿರ್ಬೋದು. ಇನ್ನೊಂದು ಸೈಬರ್ ಅಟ್ಯಾಕ್, ಹ್ಯಾಕರ್ಸ್ ಇಂದ ಗೌರ್ಮೆಂಟ್ ಇದ್ರ ಮೇಲೆ ಅಟ್ಯಾಕ್ ಮಾಡೋದು, ಪರ್ಸನಲ್ ಇದ್ರ ಮೇಲೆ ಅಟ್ಯಾಕ್ ಮಾಡೋದು, ಎಲ್ಲ ಡೇಟಾ ಕದಿಯೋದು, ಪಿಕ್ಚರ್ಸ್ ಕದಿಯೋದು, ಪಿಕ್ಚರ್ಸ್ ನ ಪಬ್ಲಿಕ್ ಮಾಡೋದು. ಸೊ ಒಂದು ಕಮ್ಯುನಿಟಿಗೆ ಅದು ಅವಮಾನ ಆಗೋ ತರ ಮಾಡೋದು. ಅಗೇನ್ ಇಟ್ ಈಸ್ ಸೈಬರ್ ಟೆರರಿಸಂ ಅಂಡ್ ಬಯೋ ಟೆರರಿಸಂ. ಸೊ ಇಷ್ಟು ಡಿಫ್ರೆಂಟ್ ಟೈಪ್ಸ್. ಇನ್ನು ಯಾವ್ದಾದ್ರು ಟೈಪ್ಸ್ ಇದೆ, ಎಕನಾಮಿಕ್ ಟೆರರಿಸಂ ಅದು ಇದು ಅಂತ. ಬಟ್ ದೀಸ್ ಆರ್ ದಿ ಮೇಜರ್ ಟೈಪ್ಸ್. ಇದರ ಕ್ರಾಸ್ ಬಾರ್ಡರ್, ಸ್ಟೇಟ್ ಸ್ಪಾನ್ಸರ್ಡ್, ಬಾರ್ಬರಿಸಂ ಇವೆಲ್ಲನೂ ಇಂಪಾರ್ಟೆಂಟ್. ಇನ್ನೊಂದು ಡೆಲ್ಲಿ, ಇವಾಗ ಡೆಲ್ಲಿ ಅಟ್ಯಾಕ್ ಆಗಿದೆ ಅಲ್ವಾ? ಸೊ ಅದನ್ನ ಅವ್ರು ಯಾವ ತರ ವ್ಯಾಖ್ಯಾನಿಸ್ತಾ ಇದ್ದಾರೆ, ವೈಟ್ ಕಾಲರ್ ಟೆರರಿಸಂ. ಲಾಸ್ಟ್ ಟೈಪ್ ವೈಟ್ ಕಾಲರ್ ಟೆರರಿಸಂ. ಏನು ಅಂದ್ರೆ ವೈಟ್ ಕಾಲರ್ ಟೆರರಿಸಂ, ಎಜುಕೇಟೆಡ್ ನ ಟೆರರಿಸ್ಟ್ ಯೂಸ್ ಮಾಡ್ಕೊಳ್ಳೋದು, ಎಜುಕೇಟೆಡ್ ಟೆರರಿಸಂ. ಸೊ ಇವೆಲ್ಲ ಏನಾಗುತ್ತೆ, ಇಲಿಟ್ರೇಟ್ಸ್ ಇರ್ತಾರೆ, ಕರೆಕ್ಟಾ? ಯಾರೋ ಒಬ್ಬ ಓದಿರಲ್ಲ, ಬಡ ಕುಟುಂಬದಲ್ಲಿ ಇರ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಕಷ್ಟ ಇರುತ್ತೆ, ಅವ್ರನ್ನ ಕರ್ಕೋಗಿ ಈಸಿಯಾಗಿ ಬ್ರೈನ್ ವಾಶ್ ಮಾಡಿ ಟೆರರಿಸಂಗೆ ನುಗ್ಬೋದು. ಅದು ಒಬ್ಬ ಲಾಯರು, ಡಾಕ್ಟರು, ಇಂಜಿನಿಯರ್ಗೆ ಕರ್ಕೋಗೋದು ಈಸಿನಾ? ಇಲ್ಲ, ಕಷ್ಟ ಇದೆ. ನಾವು GS4 ಪ್ಯಾಸೇಜ್ ನೋಡಿದ್ದ ಗೊತ್ತಾ? ಸೋಷಿಯಲ್ ಮೀಡಿಯಾದೆಲ್ಲ ಸ್ಪ್ರೆಡ್ ಮಾಡ್ತಿದ್ರು ಒಂದು ಕಮ್ಯುನಿಟಿ ವಿರುದ್ಧ. ಅವ್ರದ್ದೆಲ್ಲ ಅನ್ಎಂಪ್ಲಾಯ್ಮೆಂಟ್ ಯಾರ್ಯಾರಿದೆ ಅವ್ರೆಲ್ಲಾರನ್ನೂ ಕರ್ಕೋಗಿ ಟೆರರಿಸಂ ಗ್ರೂಪ್ಸ್ಗೆ ಸೇರಿಸ್ತಾ ಇದ್ರು ಅಂತ. ಸೊ ಏನ್ ಟೆರರಿಸಂ ಗ್ರೂಪ್ ಸೇರ್ಕೋತಾರೆ? ಒಂದು ಎಕ್ಸ್ಟ್ರೀಮ್ ಬಿಲೀಫ್ ಆನ್ ರಿಲಿಜನ್, ಬ್ರೈನ್ ವಾಶ್ ಮಾಡಿರ್ತಾರೆ. ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್, ಮನಿ ಬೇಕಾಗಿರುತ್ತೆ, ಇಲಿಟ್ರೇಟ್, ಎಜುಕೇಶನ್ ಇರಲ್ಲ. ಇಷ್ಟು ರೀಸನ್ ಇವರ ಯಾವುದು ಅವ್ರ ವೀಕ್ನೆಸ್ ಇದೆ ಅದನ್ನ ಟಾರ್ಗೆಟ್ ಮಾಡಿ ಕರ್ಕೊ ಹೋಗ್ತಾರೆ, ಕರೆಕ್ಟಾ? ಸೊ ಇಂಥದ್ರಲ್ಲಿ ಓಕೆ, ಅವ್ರಿಗೇನೋ ಗೊತ್ತಿಲ್ಲಪ್ಪ, ಬ್ರೈನ್ ವಾಶ್ ಮಾಡಿ ಕರ್ಕೊ ಹೋಗ್ತಾರೆ ಅನ್ಬೋದು. ಬ್ರೈನ್ ವಾಶ್ ಯಾವ ಲೆವೆಲ್ ಆಗಿರ್ತಾರೆ ಅಂದ್ರೆ ಅವ್ರನ್ನ ಸೂಸೈಡ್ ಬಾಂಬ್ ನೋಡಿರ್ತೀರಲ್ವಾ, ಸೆಲ್ಫ್ ಸೂಸೈಡ್, ಅವರೇ ಬಾಂಬ್ ಕಟ್ಕೊ ಬಂದು, ರಾಜೀವ್ ಗಾಂಧಿ ಸಾಯಿಸಿದ ಅದೇ ತರ, ಅವರೇನೆ ಬಾಂಬ್ ಕಟ್ಕೊ ಬಂದು ಅವ್ರ ದೇಹಕ್ಕೆ ಬ್ಲಾಸ್ಟ್ ಮಾಡ್ಕೊತಾರೆ. ಸೊ ದಟ್ ಈಸ್ ಎಕ್ಸ್ಟ್ರೀಮ್ ಲೆವೆಲ್ ಹೋಗಕ್ಕೆ ಇವರು ರೆಡಿ ಇರ್ತಾರೆ. ಸೊ ಡೆಲ್ಲಿ ನಡೆದಿರೋದು ಇಟ್ ಇಸ್ ಅ ಟೈಪ್ ಆಫ್ ವೈಟ್ ಕಾಲರ್ ಟೆರರಿಸಂ. ಅಂದ್ರೆ ಡಾಕ್ಟರ್ಸ್ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು, ಮೇಜರ್ ಡಾಕ್ಟರ್ಸ್ ಪ್ಲಾನ್ ಮಾಡಿರ್ತಾರೆ.
ಅಲಾ ಯೂನಿವರ್ಸಿಟಿ ಯಾವುದೋ ಯೂನಿವರ್ಸಿಟಿ ಡೆಲ್ಲಿಲಿ ಅಲ್ಲಿ ಪ್ಲಾನ್ ಮಾಡಿರ್ತಾರೆ. ಎಜುಕೇಟೆಡ್ ಅವರು ಮಾಡೋ ಟೆರರಿಸಂಗೆ ವೈಟ್ ಕಾಲರ್ ಟೆರರಿಸಂ, ಲೋಕಲ್ ಟರ್ಮ್ ಹೇಳೋದು. ಸೊ ಅವೆಲ್ಲ ಪ್ಲಾನ್ ಮಾಡಿ ಆಡಿಯಾಸ್ ಬೇರೆ ಬೇರೆ ಇರ್ಬೋದು ಎಲ್ಲ ತಗೊಂಡು ಮಾಡಿರೋದು. ಸೊ ಏನ್ ಲಾಸ್ ಆಗುತ್ತೆ ಟೆರರಿಸಂ ಇಂದ? ಎಕನಾಮಿಕ್ ಲಾಸ್, ಪೀಸ್ ಅಂಡ್ ಹಾರ್ಮೋನಿ ಲಾಸ್, ಕಾನ್ಫಿಡೆನ್ಸ್ ಆರ್ಮಿ ಮೇಲೆ ಇರ್ಬೋದು, ಗವರ್ಮೆಂಟ್ ಮೇಲೆ ಇರ್ಬೋದು, ಎಲ್ಲರೂ ಕಾನ್ಫಿಡೆಂಟ್ ಹೋಗುತ್ತೆ ಜನಕ್ಕೆ. ಎಕಾನಮಿಕಲಿ ಹ್ಯೂಜ್ ಲಾಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನೀವು ಬರೀ ಅಲ್ಲಿ ಹೋಗಿರೋದ್ರ ಮೇಲೆ ಎಕಾನಮಿಕ್ ಲಾಸ್ ಅಲ್ಲ. ಎಷ್ಟು ಕಾರ್ ಹೋಗಿದೆ? 5 ಕಾರ್ ಹೋಗಿದೆ, 20 ಮೆಂಬರ್ಸ್ ಸತ್ತಿದ್ದಾರೆ, ಕರೆಕ್ಟಾ? ಅದಕ್ಕಿಂತ ಹೆಚ್ಚು ಇದು ಮೇಜರ್ ಲಾಸ್. ಇದು ಎಂಕ್ವೈರಿ ಮಾಡಕ್ಕೆ ಸ್ಪೆಂಡ್ ಮಾಡ್ತಾರೆ ಗೊತ್ತಾ ಅಮೌಂಟ್, ಕರೆಕ್ಟ್ ಅಲ್ವಾ? NIA ಇನ್ವಾಲ್ವ್ ಆಗುತ್ತೆ, ಆಂಟಿ ಟೆರರಿಸಂ ಸ್ಕ್ವಾಡ್ ಇನ್ವಾಲ್ವ್ ಆಗುತ್ತೆ, IB ಇನ್ವಾಲ್ವ್ ಆಗುತ್ತೆ, RIA ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಇನ್ವಾಲ್ವ್ ಆಗುತ್ತೆ. ಔಟ್ಸೈಡ್ ಕಂಟ್ರೀಸ್ ಇಂದ ಹೆಲ್ಪ್ ತಗೊಂತಾರೆ, ಅದು ಸ್ಪೆಂಡ್ ಆಗುತ್ತಲ್ಲ, ಎಕ್ಸ್ಟ್ರೀಮ್ ಅಮೌಂಟ್ ಆಫ್ ಮನಿ ಸ್ಪೆಂಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಲ್ಲಿಂದ ಬರಬೇಕು, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು NIA ಅವ್ರು ಬರೋಕ್ಕೂ ಖರ್ಚು ನಮ್ದೇನೆ ಅಲ್ವಾ? ಅವ್ರು ಟ್ರಾವೆಲ್ ಮಾಡೋ ಖರ್ಚು ನಮ್ದೇನೇನೆ, ಅಲ್ಲಿ ಏನೇನ್ ವ್ಯವಸ್ಥಿತಿ ಏನೇನ್ ಮಾಡ್ಬೇಕು, ಡಾಕ್ಟರ್ ಏನೇನ್ ಸ್ಪೆಂಡ್ ಮಾಡ್ತಾರೆ ಎಲ್ಲ ಖರ್ಚು ನಮ್ದೇನೆ. ಆ ಸತ್ತಿರೋರಿಗೆ ಇದ್ ಕೊಡ್ತಾರೆ ಗೊತ್ತಾ, ಸಹಾಯಧನ ಫಂಡ್ ಕೊಡ್ತಾರೆ, ಅದು ಖರ್ಚು ನಮ್ದೇನೆ. ಸೊ ಎಕ್ಸ್ಟ್ರೀಮ್ ಎಕಾನಮಿಕಲಿ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಎಕಾನಮಿಕಲಿ ಇರ್ಬೋದು, ಗವರ್ಮೆಂಟ್ ಪೂರ್ತಿ ಪೀಸ್ ಅಂಡ್ ಹಾರ್ಮೋನಿ ನಾಶ ಮಾಡುತ್ತೆ. ಸೊ ದಿಸ್ ಈಸ್ ಮೇಜರ್ ಇಂಪ್ಯಾಕ್ಟ್. ಟೈಪ್ಸ್ ಆಫ್ ಟೆರರಿಸಂ ಯಾವ್ಯಾವ ತರ ಇರಬಹುದು ಅಂತ. ಸೊ ಇದರಲ್ಲಿ ಕೆಲವೊಂದು ಮೇನ್ ಇದೆ, ಇದು ನೆನ್ಪಿಟ್ಕೊಂಡು ನೀವು ಬರೀಬಹುದು. ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಎಸ್ ಅಲ್ಲಿ ಆರ್ ಸಮ್ವೇರ್ ಇನ್ ಎಕ್ಸಾಮ್ ಬಂದೇ ಬರುತ್ತೆ. ಅವಾಗ ಬರೀಬೇಕು ಯಾವ್ಯಾವ್ದು ಏನ್ ಬರ್ತಾರೆ ಟೆರರಿಸಂಗೆ, ಅವ್ರ ಐಡಿಯಾಲಜಿ ಏನೇನಿರುತ್ತೆ, ಸೊಲ್ಯೂಷನ್ ಏನು, ಚಾಲೆಂಜಸ್ ಏನು, ಮೇಜರ್ ವೇ ಫಾರ್ವರ್ಡ್. ನಾವು ಸೊಲ್ಯೂಷನ್ ಏನ್ ಕೊಡ್ಬೋದು ಇದಕ್ಕೆ? ಬಾರ್ಡರ್ ಟೈಟ್ನಿಂಗ್, ಕರೆಕ್ಟ್ ಅಲ್ವಾ? ಗಂದು ಆಡಿಯನ್ಸ್ ಹೆಂಗ್ ಬರ್ತಿದೆ, ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಸಾಧ್ಯ ಇಲ್ವೇ? ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂದ್ರೆ ಅದು ಕೆಮಿಕಲ್ ನಮ್ಮವರೇ ಕೊಡ್ತಿರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಕೆಲವು ಕೆಮಿಕಲ್ಸ್ ಯಾವ್ದು ಇಲ್ಲಿಗಲ್ ಸಿಗುತ್ತೆ ಅದನ್ನ ಸ್ಟಾಪ್ ಮಾಡಬೇಕು. ದಟ್ ಈಸ್ ಫಸ್ಟ್ ಪಾಯಿಂಟ್. ಸೊ ಇವಾಗ್ಲೂ ನೀವು ಬೆಂಗಳೂರು ಮಾರ್ಕೆಟ್ ಹೋದ್ರೆ ಸಿಗುತ್ತೆ, ಬ್ಯಾನ್ ಆಗಿರೋ ಕೆಮಿಕಲ್ ಕೊಡ್ತಾರೆ, ಎಲ್ಲಾನು ಕೊಡ್ತಾರೆ ನೀವು ದುಡ್ಡು ಕೊಟ್ರೆ. ಸೊ ಅದನ್ನ ಸ್ಟಾಪ್ ಆಗ್ಬೇಕು. ಕೆಮಿಕಲ್, ಬಾರ್ಡರ್ ಟೈಟನಿಂಗ್, ಪೋರ್ಟ್ ಅಲ್ಲೆಲ್ಲ ಬರುತ್ತಲ್ಲ, ಪೋರ್ಟ್ ಚೆಕಿಂಗ್ ನ ಜಂಪ್ ಮಾಡ್ಕೊ ಬರೋದಿರ್ಬೋದು, ಬೇರೆ ತರ ಇರ್ಬೋದು, ಅದನ್ನೆಲ್ಲ ಟೈಟ್ನಿಂಗ್ ಮಾಡಬೇಕು. ನೇಪಾಳ್ ಅಂಡ್ ಬಾಂಗ್ಲಾದೇಶ್ ಇಂದ ಇವಾಗ ತಗೊಬರ್ತಿದ್ದಾರೆ ಬಾರ್ಡರ್, ಅದನ್ನ ಸೇಫ್ ಗಾರ್ಡ್ ಮಾಡಬೇಕು. ಸೊ ಯಾರಿಗೂ ಮೇಜರ್ ಯಾರು ಏನಾದ್ರು ಕಾಮನ್ ನಮ್ಗಳಿಗೆ ಏನ್ ಸಜೆಷನ್ ಕೊಡ್ತಾರೆ ಅಂದ್ರೆ, ಯಾರಿಗೂ ಬಾಡಿಗೆ ಮನೆ ಕೊಡ್ಬೇಡಿ, ಕರೆಕ್ಟ್ ಅಲ್ವಾ? ಯಾರಿಗೂ ಬಾಡಿಗೆ ಮನೆ ಕೊಡ್ಬೇಡಿ, ಗೊತ್ತಿದ್ದವರಿಗೆ ಪ್ರಾಪರ್ ವೆರಿಫಿಕೇಶನ್ ಇರಬೇಕು, ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಸೊ ದಟ್ ಈಸ್ ದಿ ಪ್ರಿಕಾಷನ್ ಏನೇ ತಗೋಬಹುದು ಅಂತ ಸೊಲ್ಯೂಷನ್ ಇರೋದು ಇವೇ ಫಾರ್ವರ್ಡ್. ಅಷ್ಟೇ. ದಿಸ್ ಇಸ್ ಅಬೌಟ್ ಟೆರರಿಸಂ. ಡೆಲ್ಲಿ ಅಟ್ಯಾಕ್ ಇನ್ನು ಇನ್ವೆಸ್ಟಿಗೇಷನ್ ನಡೀತಿದೆ, ಸೊ ನಾವಿದೆ ಅಂತ ಹೇಳಕ್ಕಾಗಲ್ಲ ಕನ್ಫರ್ಮ್ ಆಗಿ. ಬಟ್ ವೈಟ್ ಕಾಲರ್ ಟೆರರಿಸಂ ಎಜುಕೇಟೆಡ್ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಮೇಜರ್ ರೀಸನ್. ವೆನ್ ಎಜುಕೇಟೆಡ್ ಇನ್ವಾಲ್ವ್, ಇನ್ನು ಡ್ಯಾಮೇಜ್ ಜಾಸ್ತಿ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಓದಿದ್ದವರೇ ಆ ತರ ಡ್ಯಾಮೇಜ್ ಮಾಡಿರ್ಬೇಕಾದ್ರೆ ಓದಿರೋರು ಸ್ಟಿಲ್ ದೇ ಕ್ಯಾನ್ ಮೇಕ್ ಎಕ್ಸ್ಟ್ರೀಮ್ ಡ್ಯಾಮೇಜಸ್, ಎಕ್ಸ್ಟ್ರೀಮ್ಲಿ ಡಾಕ್ಟರ್ಸ್ ಆಗಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಟೆರರಿಸಂ ಅಂಡ್ ಎಕ್ಸ್ಟ್ರೀಮ್ ಗ್ರೂಪ್ಸ್. ಇವಾಗ